ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಅಪರೂಪಕ್ಕೊಂದು ಬಹಳ ಜಿಜ್ಞಾಸೆಯಿಂದ ಕುತೂಹಲದಿಂದ ಕೆರಳಿಸುವಂತಹ ಸ್ವಾರಸ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಮಸ್ಕಾರ ಅಂತೇಳಿ ನಾವು ಮಾಡುವ ಪ್ರತಿಯೊಂದು ನಮಸ್ಕಾರಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತೇವೆ. ಒಂದೊಂದು ರೀತಿ ಅಂತಂದರೆ ಒಂದು ವಿನಯಪೂರ್ವಕ ನಮಸ್ಕಾರ ಇರುತ್ತೆ, ಒಂದು ರೀತಿ ಭಯದ ಪೂರ್ವಕ ನಮಸ್ಕಾರ ಇರುತ್ತೆ. ಅಣ್ಣ ನಿನ್ನ ಸಾಷ್ಟಾಂಗ ಸರ್ವಾಂಗಗಳಿಗೂ ನಮಸ್ಕಾರ ಅಂತ ಹೇಳಿ ಒಂದು ರೀತಿಯ ಭಯದ ನಮಸ್ಕಾರನೂ ಉಂಟು, ಸಾತ್ವಿಕ ನಮಸ್ಕಾರನೂ ಉಂಟು. ಇದರ ಬಗ್ಗೆ ಬಹಳ ವಿಸ್ತಾರ ಅಲ್ಲದೆ ಸ್ಥೂಲವಾಗಿ ಗಮನಿಸುವ ಒಂದು ಪುಟ್ಟ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಅವರಿಗೊಂದು ದೊಡ್ಡ ನಮಸ್ಕಾರ, ಇವರಿಗೊಂದು ದೀರ್ಘದಂಡ ನಮಸ್ಕಾರ, ಅವರ ದಿಕ್ಕಿಗೆ ನಮಸ್ಕಾರ ಇತ್ಯಾದಿಯಾಗಿ ಕೇಳಿ ಬರುವ ನಮಸ್ಕಾರಗಳು ಯಾವ ಕಾರಣಕ್ಕಿರಬಹುದು? ಹೌದು ಅಲ್ವಾ? ಇರಲಿ, ಮುಂದುವರಿಯೋಣ. ಮಾತಿಗೆ ಮುನ್ನುಡಿಯಾಗಿ, ಪರಿಚಯಕ್ಕೆ ಪೀಠಿಗೆಯಾಗಿ, ವಿದಾಯಕ್ಕೆ ಬಾಲಂಗೋಚಿಯಾಗಿ ತಕ್ಷಣ ಒದಗಿ ಬರುವ ನಮಸ್ಕಾರಕ್ಕೆ ಇದೋ ನನ್ನದೊಂದು ನಮಸ್ಕಾರ. ನಮಸ್ಕಾರದ ಅಗತ್ಯ ಮತ್ತು ಅನಿವಾರ್ಯತೆ ಇಂದು ನೆನ್ನೆಯದಲ್ಲ, ಬಹಳ ಪುರಾತನವಾದದ್ದು. ಹಿಂದೆಲ್ಲ ಮರ್ಯಾದೆಯ ಕುರುಹಾಗಿ ಎರಡು ಕೈ ಜೋಡಿಸಿ ಬಾಯ್ತುಂಬ ನಮಸ್ಕಾರ ಎಂದು ಹೇಳಿ ನಮಸ್ಕರಿಸುತ್ತಿದ್ದರು. ಕ್ರಮೇಣ ನಮಸ್ಕಾರದ ಪರಿಯೇ ಬೇರೆ ಆಗುತ್ತಾ ಹೋಯಿತು. ಕೆಲವರು ಒಂದೇ ಒಂದು ಕೈ ಎತ್ತಿ ನಮಸ್ಕಾರ ಎಂದರೆ ಹಲವರು ತಲೆ ಆಡಿಸುವುದರ ಮೂಲಕ ನಮಸ್ಕಾರವನ್ನು ಸೂಚಿಸುತ್ತಾರೆ. ಮತ್ತೆ ಕೆಲವರು ತಲೆ ಕೈಗಳ ಗೊಡವೆಯೇ ಬೇಡವೆಂದು ಬರೀ ಬಾಯಿಂದ ನಮಸ್ಕಾರ ಎಂದು ಬಿಡುತ್ತಾರೆ. ಇನ್ನು ಹೋಗುತ್ತಾ ಹೋದರೆ ತುಟಿಯಲ್ಲಿ ಒಂದು ಸಲ ಹೀಗೆ ಅಗಲಿಸಿ ನಕ್ಕಂತೆ ಪೋಸು ಕೊಟ್ಟು ಅದರಲ್ಲಿ ನಮಸ್ಕಾರವನ್ನು ತಲುಪಿಸಿ ಬಿಡುತ್ತಾರೆ. ಕಾಲಕ್ಕೆ ಮತ್ತು ಅನುಕೂಲಕ್ಕೆ ತಕ್ಕ ನಮಸ್ಕಾರ. ದೇವರಿಗೆ, ಅದರಲ್ಲೂ ಕೆಲವು ಸೀನಿಯರ್ ದೇವರಿಗೆ ಎರಡು ಕೈಗಳನ್ನು ಮುಗಿದು ತಲೆ ಬಗ್ಗಿಸಿ ಭಕ್ತಿಯಿಂದ ನಮಸ್ಕರಿಸುವುದನ್ನು ಈಗಲೂ ನೋಡುತ್ತೇವೆ. ಸ್ಕೂಟರ್ ಮೇಲೆ ಹೊರಟಾಗ ಅಥವಾ ಎರಡು ಕೈಗಳಲ್ಲಿ ಏನನ್ನಾದರೂ ಹಿಡಿದುಕೊಂಡು ಹೊರಟಾಗಲೂ ತಲೆ ತಗ್ಗಿಸಿ ನಮಸ್ಕಾರ ಎನ್ನುತ್ತೇವೆ. ಈ ಎರಡರ ಸಂದರ್ಭಗಳನ್ನು ಬಿಟ್ಟರೆ ನಾವು ತಲೆ ತಗ್ಗಿಸಿ ನಮಸ್ಕಾರ ಎನ್ನುವ ಪದ್ಧತಿ ಈಗ ತೀರಾ ಹಳತಾಗಿ ಬಿಟ್ಟಿದೆ, ಅಂತಂದರೆ ತೀರಾ ಅಪರೂಪವಾಗಿ ಬಿಟ್ಟಿದೆ. ಬೆಳಗಾಗೆದ್ದು ಪರಸ್ಪರ ದರ್ಶನವಾಯಿತಲ್ಲ, ಇದು ನಮಸ್ಕಾರ ಎಂದು ಎದುರಿಗೆ ಸಿಕ್ಕವರಿಗೆ ಯಾವುದೋ ಒಂದು ದಾಟಿಯಲ್ಲಿ ನಮಸ್ಕರಿಸಿ ಮುಂದೆ ನಡೆದು ಬಿಡುತ್ತೇವೆ. ಎದುರಿಗೆ ಸಿಕ್ಕವರು ನಮಸ್ಕಾರ ಎಂದು ಹೇಳಿ ಮುಂದೆ ಸಾಗಿದರೆ ಅದು ಒಂದು ಔಪಚಾರಿಕ ನಡವಳಿಕೆಯಷ್ಟೇ. ನಮಸ್ಕಾರ ಎಂದವರು ದೇಶಾವರಿ ನಗೆ ಬೀರುತ್ತಾ ನಿಂತರು ಎಂದರೆ ಏನೋ ವಿಷಯವಿದೆ ಎಂದರ್ಥ. ಅಂತಂದರೆ ನಾವು ಪೂಸಿ ಮಾಡಲ್ವಾ, ಹಾಗೆ. ಅದು ಅವರ ಮಗಳ ಜಾತಕ ಕೊಡುವ ವಿಷಯವಾಗಿರಬಹುದು, ಅವರ ಮಗನ ನೌಕರಿಯ ವಿಷಯವಾಗಿರಬಹುದು, ತಿಂಗಳ ಕೊನೆಗೆ ಒಂದಿಷ್ಟು ಕೈ ಸಾಲ ಕೇಳುವ ವಿಷಯವಾಗಿರಬಹುದು, ಕೊನೆಗೆ ಏನಿಲ್ಲ ಅಂದರೂ ಇಂದಿನ ದಿನಪತ್ರಿಕೆಯನ್ನು ಕೇಳುವ ವಿಷಯವಾದರೂ ಆಗಿರಬಹುದು. ಕೆಲಸಕ್ಕೆ ತಕ್ಕ ನಮಸ್ಕಾರವಿರಬಹುದು. ನ್ಯಾಯ ವಿನಯ ವಿಧೇಯಕತೆಗಳು ಹೆಚ್ಚಿದಷ್ಟು ನಮಸ್ಕಾರದ ಹಿಂದಿನ ಕೋರಿಕೆ ಅಥವಾ ಮಹತ್ವದ್ದೇನಾಗಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಮತ್ತು ಅವಶ್ಯಕವಾಗಿ ಪೂರ್ಣ ಪ್ರಮಾಣದ ನಮಸ್ಕಾರ ಹಾಕಬೇಕಾಗುತ್ತದೆ. ಕಲಿಯುಗದಲ್ಲಿ ಶಾಪಾನುಗ್ರಹಸ್ಥರಾದ ಸಾಹೇಬರು ಎದುರಾಗುವಂತಹ ಸಂದರ್ಭಗಳು ವಿಧೇಯತೆಯಿಂದ ಕೂಡಿದ ಒಂದು ನಮಸ್ಕಾರ ಹಾಕಿದರೇನೆ ಅರಳುತ್ತದೆ. ಸಾಹೇಬರ ವದನ ನಮಸ್ಕಾರ ಹಾಕಿದವರಿಗೂ ಆ ದಿನದ ಮಟ್ಟಿಗೆ ಸಮಾಧಾನ. ಕೆಲವರು ನಿರ್ಭಾವಕರಾಗಿ ನಮಸ್ಕಾರ ಎಂದು ಹೇಳಿ ಮುಂದೆ ಸಾಗುತ್ತಾರೆ. ಈ ರೀತಿಯ ನಮಸ್ಕಾರ ಮಾಡಿದವರು, ನೋಡ್ರಿ, ನಿಮ್ಮನ್ನು ಮಾತನಾಡಿಸುವ ಕರ್ತವ್ಯವನ್ನು ನಮಸ್ಕಾರದ ಮೂಲಕ ನಾವಂತೂ ಮಾಡಿ ಮುಗಿಸಿದ್ದೇವೆ, ನಿಮ್ಮಿಂದಲೂ ಏನು ಕರ್ತವ್ಯ ಲೋಪವಾಗಿಲ್ಲ ಎಂದು ಹೇಳಿ ಹೋದ ಹಾಗೆ. ಆ ನಮಸ್ಕಾರ ಅವರ ಕರ್ತವ್ಯ ನಿರ್ವಹಣೆಯ ಒಂದು ಭಾಗವಷ್ಟೇ. ಆದರೆ ನಾವು ಚಿಕ್ಕದಾಗಿದ್ದಾಗ ಶಾಲೆಯ ಮಾಸ್ತರರು ಎದುರಾದರೆ ಸಾಕು, ಅವರಿಗೆ ನಮಸ್ಕಾರ ಮಾಡಲು ನಮ್ಮಲ್ಲಿ ಪೈಪೋಟಿ ಇರುತ್ತಿತ್ತು. ಅದು ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಸಾರ್ ಎಂದು ಎಷ್ಟು ಸಾಧ್ಯವೋ ಅಷ್ಟು ಕಿರುಚಲು ಕೂಗಿ ಹೇಳುತ್ತಿದ್ದೆವು. ನಮಸ್ಕಾರಕ್ಕೆ ಪ್ರತಿಯಾಗಿ ನಮಸ್ಕಾರವೇ ಉತ್ತರವಾದರೂ ಕೆಲವರು ತಲೆಯನ್ನು ಹೌದೋ ಅಲ್ಲವೋ ಎಂಬಂತೆ ಮೇಲಕ್ಕೆ ಕೆಳಕ್ಕೆ ಆಡಿಸಿಬಿಡುತ್ತಾರೆ. ಇನ್ನು ಕೆಲವರು ಮುಗುಳ್ನಗುತ್ತಾರೆ. ಮತ್ತೆ ಕೆಲವರು ಪ್ರತಿಕೂಲವನ್ನೇ ತೋರಿಸುವುದಿಲ್ಲ.
ನಮ್ಮ ನಮಸ್ಕಾರಕ್ಕೆ ಪ್ರತಿಯಾಗಿ ನಮ್ಮ ದೇವರು ಹೇಗೆ ತಟಸ್ಥನಾಗಿರುತ್ತಾನೋ ಹಾಗೆ. ಒಂದೊಮ್ಮೆ ಇಬ್ಬರು ಪರಸ್ಪರ ಎದುರಾದ ಉಭಯದ ಮನಸ್ಸಿನಲ್ಲಿ ಯಾರು ಮೊದಲು ನಮಸ್ಕರಿಸಬೇಕೋ ಎಂಬ ಜಿಜ್ಞಾಸೆ ಪ್ರಾರಂಭವಾಗಿ ಬಿಡುತ್ತದೆ. ಅವರೇ ಮೊದಲು ನಮಸ್ಕರಿಸಲಿ, ಅವರು ನಮಸ್ಕಾರ ಮಾಡಿದರೆ ನಾವು ಮಾಡಿದರಾಯಿತು ಎಂದ ಧೋರಣೆಯಿಂದ ಮುಗುಮುಗ್ಗಾಗಿ ಇದ್ದು ಬಿಡುತ್ತೇವೆ. ಇನ್ನೊಂದು ರೀತಿಯ ಶೀತಲ ಸಮರ. ಇಬ್ಬರಲ್ಲಿ ಒಬ್ಬರು ಬಹಳ ಸಮಯ ತೆಗೆದುಕೊಳ್ಳದೆ ನಮಸ್ಕಾರ ಎಂದರೇನೆ ಈ ಸಮರ ಶಾಂತಿಯುತವಾಗಿ ಮುಕ್ತಾಯವಾಗುತ್ತದೆ. ಕೆಲವು ಸಲ ಕೆಲವರಿಗೆ ನಮಸ್ಕರಿಸಲು ಇಷ್ಟವಾಗದೆ ಅದರ ನಮಸ್ಕಾರವನ್ನು ಸ್ವೀಕರಿಸಲು ಮನಸ್ಸಾಗದೆ ಏಕೋ ಒಂದು ಸಪ್ಪೆಯಾಗಿ ಹೊರಟು ದಾರಿಯನ್ನೇ ಬದಲಾಯಿಸಿ ಬಿಡುತ್ತಾರೆ. ನಮಸ್ಕಾರ ಎಂದರೆ ಹೇಗಿರಬೇಕು ಎಂಬುದಕ್ಕೆ ಉದಾಹರಣೆಯಾಗಿ ಚುನಾವಣಾ ಸಂದರ್ಭದಲ್ಲಿ ನಾನಾ ಅಭ್ಯರ್ಥಿಗಳು ನಮಸ್ಕಾರಕ್ಕೆಂದ ವೈಖರಿಯನ್ನು ನೋಡಬೇಕು. ಆ ನಮಸ್ಕಾರಗಳಲ್ಲಿನ ವಿಧೇಯತೆಗಳು ಇನ್ನೆಲ್ಲಿಯೂ ನೋಡಲು ಸಿಗುವುದಿಲ್ಲ. ಚುನಾವಣೆ ಮುಗಿಯುತ್ತಿದ್ದರೂ ನಮಸ್ಕರಿಸಲು ಎತ್ತಿದ ಅವರ ಕೈ ಕೆಳಗಿಳಿಸುವುದೇ ಇಲ್ಲ. ಚುನಾವಣೆಯ ನಂತರದ ದೃಶ್ಯಗಳಲ್ಲಿ ಕೆಲವರು ನಮಸ್ಕಾರವನ್ನೇ ತಮ್ಮ ಅಶ್ವರೂಪಿ ನಮಸ್ತೆ ಎಂದು ಕೈ ಎತ್ತಿ ಹೇಳಿ ಮುಂದೆ ಸಾಗಿಬಿಡುತ್ತಾರೆ. ಹಾಗೆ ಹೇಳುವುದರಲ್ಲಿಯೂ ಒಂದಷ್ಟು ಗತ್ತು ಗೈರತ್ತು ಇಣುಕಬಹುದು ಅಥವಾ ಹುಡುಕಬಹುದು. ನಿತ್ಯ ಜೀವನದಲ್ಲಿಯೂ ಕೆಲವರು ಪ್ರಯತ್ನಪೂರ್ವಕವಾಗಿ ಎರಡು ಬಗೆಯ ನಮಸ್ಕಾರವನ್ನು ಅಳವಡಿಸಿಕೊಂಡು ಸಮಯ ಬಂದಾಗಲೆಲ್ಲ ಇವುಗಳನ್ನು ಪ್ರಯೋಗಿಸುವುದುಂಟು. ನಮಸ್ಕಾರಕ್ಕೆ ಸಮಾನಾಂತರವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಗುಡ್ ಮಾರ್ನಿಂಗ್ ಎಂಬ ಪದ ಬಳಕೆಯಲ್ಲಿದ್ದರೂ ನಮಸ್ಕಾರ ಹೇಳುವಾಗ ಭಾವ ಲಾಸ್ಯ ವಿನ್ಯಾಸಗಳು ಅಲ್ಲಿ ಕಾಣಲು ಸಾಧ್ಯವಿಲ್ಲ. ನಮಸ್ಕಾರ ಹೇಳಲು ಮಾಡಿಕೊಳ್ಳಬೇಕಾದ ಮಾನಸಿಕ ಸಿದ್ಧತೆಗಳು ಅಲ್ಲಿ ಬೇಕಾಗಿಲ್ಲ. ಒಂದು ನಮಸ್ಕಾರದಿಂದ ಆಗುವ ಏನೆಲ್ಲ ಕೆಲಸಗಳು ಅಲ್ಲಿ ಆಗದೆಯೂ ಇರಬಹುದು ಅಥವಾ ಆಗಿಯೂ ಇರಬಹುದು. ಒಟ್ಟಿನಲ್ಲಿ ನವರಸಭರಿತವಾಗಿ ನಮಸ್ಕಾರವೇ ಯಾವಾಗಲೂ ಎಲ್ಲರಿಗೂ ಹಿತವಾಗಿರುವ ನವನೀತ. ಬರೀ ನಮಸ್ಕಾರ ಅನ್ನುವುದಕ್ಕಿಂತ ಅದರ ಮುಂದೆ ಏನಾದರೂ ಗೌರವವಾಚಕವನ್ನು ಸೇರಿಸಿದರೆ ಆಗ ನಾವು ತೋರಿಸುವ ಗೌರವ ಇಮ್ಮಡಿಯಾಗುತ್ತಾ ಹೋಗುತ್ತದೆ. ನಮಸ್ಕಾರ ಸರ್, ನಮಸ್ಕಾರ ಸ್ವಾಮಿ, ನಮಸ್ಕಾರ ರಾಯರೇ, ನಮಸ್ಕಾರ ಬುದ್ಧಿ, ಕೊನೆಗೆ ನಮಸ್ಕಾರ ರೀ ಎಂದಾಗಲೂ ಹೇಳಿದರೂ ಆಯಿತು. ಆಗ ನಮಸ್ಕಾರದ ತೂಕ ಜಾಸ್ತಿಯಾಗುತ್ತದೆ. ಆದರೆ ಇನ್ನೊಂದು ಬಗೆಯ ನಮಸ್ಕಾರವಿದೆ. ಅದು ಮಾತ್ರ ಹೆದರಿಕೆ ಹುಟ್ಟಿಸುವಂಥದ್ದು. ಅವರಿಗೊಂದು ದೊಡ್ಡ ನಮಸ್ಕಾರ, ಇವರಿಗೊಂದು ದೀರ್ಘದಂಡ ನಮಸ್ಕಾರ, ಅವರ ದಿಕ್ಕಿಗೆ ನಮಸ್ಕಾರ ಇತ್ಯಾದಿಯಾಗಿ ಅಷ್ಟೇಕೆ ಆಪ್ತಮಿತ್ರ ಸಿನಿಮಾದಲ್ಲಿ ಬರುವ ಅಪ್ಪ ನಿನಗೆ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ ಎಂದು ಇತ್ಯಾದಿಯಾಗಿ ಕೇಳಿಬರುವ ನಮಸ್ಕಾರಗಳು ಅವರಿಗೆ ಪಾತ್ರವಾಗುವ ಬಗ್ಗೆ ಭಯ ಮಿಶ್ರಿತ ಕೌತುಕಗಳನ್ನು ಹುಟ್ಟಿಸುತ್ತದೆ. ಯಾವ ಕಾರಣಕ್ಕೆ ಅವರು ಇಂಥ ನಮಸ್ಕಾರಕ್ಕಾಗಿ ಪಾತ್ರರಾಗಿರಬಹುದು ಎಂದು ಯೋಚಿಸುತ್ತಾ ನಾವು ಅವರಿರುವ ದಿಕ್ಕಿಗೆಂದು ನಮಸ್ಕಾರ ಹಾಕಿಬಿಡುತ್ತೇವೆ ಅಲ್ಲವೇ? ಹೇಗಿತ್ತು ಈ ನಮಸ್ಕಾರ? ನಾವು ಇನ್ನು ಮುಂದೆ ಕಚೇರಿಗಳಲ್ಲಿ ನಾವು ಕೆಲಸ ಮಾಡುವ ಎಲ್ಲ ಒಂದು ವಾತಾವರಣದಲ್ಲೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅನ್ನೋ ಬದಲು ನಮಸ್ಕಾರ ಸಾರ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ರೀತಿಯ ನಮ್ಮ ಭಾವನೆ ಎದ್ದು ಕಾಣುತ್ತೆ, ಒಂದು ರೀತಿಯ ಗೌರವವೂ ಹೌದು. ಏನಂತೀರಿ? ಕಾಮೆಂಟ್ಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.